ಈ ಬಾರಿ ಬಿಗ್ ಬಾಸ್ ಮನೆಯ ಗೇಮ್ ಚೇಂಜರ್ ರಜತ್ ಅವರೀಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ರಜತ್ ಅವರೇ, ನಿಮಗೆ ಸುದೀಪ್ ಅವರು ಗೇಮ್ ಚೇಂಜರ್ ಅಂತ ಹೇಳಿದ್ರು. ಸೊ ಈ ಒಂದು ಬಿಗ್ ಬಾಸ್ ಮನೆ ನಿಮಗೆ ಎಷ್ಟು ಗೇಮ್ ಚೇಂಜರ್ ಆಗಿತ್ತು? ನಿಮ್ಮ ಫಸ್ಟ್ ರಿಯಾಕ್ಷನ್? ಮೇಡಮ್, ಅದೇ ಅಂಥ ದೊಡ್ಡ ವ್ಯಕ್ತಿಯಿಂದ ಅಂಥ ಮಾತು ತೊಗೊಳೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಅದು ಬಿಗ್ ಬಾಸೇ ಅದನ್ನು ಅನೌನ್ಸ್ ಮಾಡುವಾಗ ಇದೊಂದು ಗೂಳಿಯ ಕತೆ ಅಂತಾರೆ, ಗೂಳಿ ಅಂತ ಕರೆದ್ರು. ಐ ಮೀನ್ ಎಷ್ಟೋ ಅದು ಖುಷಿ ಪಡುವಂಥ ವಿಚಾರ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ವಿನಿ ಲಾಸ್ಟ್ ಸೀಸನ್ ಹೋದಾಗ ಅವ್ನು ಆನೆ ಅಂತ ಕರೆದ್ರು, ನನ್ನ ಗೂಳಿ ಅಂತ ಕರೆದ್ರು. ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು. ಅವನು ಒಳಗೆ ಬಂದಾಗಲೂ ನಾವು ಅದೇ ರೇಗ ಆಡಿಸ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲೋ ಖುಷಿ ಆಗುತ್ತೆ ಮೇಡಮ್. ಅದು ಸರ್ರು ಬಾಯಲ್ಲಿ ಇಂಥ ಮಾತುಗಳು ಕೇಳೋದು, ವಿ ಆರ್ ಬ್ಲೆಸ್ಡ್ ಅಷ್ಟೇ. ಸರ್, ಈಗ ಬಿಗ್ ಬಾಸ್ ಮನೆಗೆ ನೀವು ಹೋದಾಗ ನೀವು ಸೆಕೆಂಡ್ ರನ್ನರ್ ಅಪ್ ಆಗ್ತೀರಾ ಅಂತ ನಿಮ್ಗೆ ಅನ್ಸಿತ್ತಾ ಅಂತ? ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇಲ್ಲ. ಬಟ್ ಆದರೆ ವಿನ್ನರ್ ಆಗ್ತೀನಿ ಅನಿಸಿತ್ತು, ರನ್ನರ್ ಅಪ್ ಆಗ್ತೀನಿ ಅಂತ ಅನಿಸಿರಲಿಲ್ಲ. ಸರ್, ದೆನ್ ಈಗ ಮನೆಯಿಂದ ಆಚೆ ಬಂದಿದ್ದೀರಾ. ಸೊ ನಿಮ್ಗೆ ಎಷ್ಟು ದೃಷ್ಟಿಯಾಗಿದೆ ಸರ್? ದೃಷ್ಟಿ ಇನ್ನೂ ಇಲ್ಲ ಮೇಡಮ್. ಯಾಕಂದ್ರೆ ನಿಮ್ಮ ಹೆಂಡತಿ ನಿಮಗೆ ದೃಷ್ಟಿ ತೆಗಿತಾರೆ, ಅದಕ್ಕೆ. ಆ ಥರ ಏನಿಲ್ಲ, ಆರಾಮಾಗೆ ಇದೆ ಮೇಡಮ್, ನಡೀತಾ ಇದೆ. ಬಟ್ ಅದೇ ಇನ್ನೂ ಏನೇನಾಗುತ್ತೋ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಇವಾಗ. ಸೊ ಈ ಒಂದು ಕ್ರೇಜ್ ಎಷ್ಟು ದಿನದಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ಈ ಥರ ಅಂದರೆ ಅಭಿಮಾನಿಗಳು ಬೇಕು ನನಗೆ, ನಾನು ಎಲ್ಲೋದ್ರೂ ಫೋಟೋ ತೆಗೆಸ್ಕೋಬೇಕು, ಸೆಲ್ಫೀಸ್ ತೆಗೆಸ್ಕೋಬೇಕು ಅಂತ ಎಲ್ಲರೂ ಆಸೆ ಪಟ್ಟಿರ್ತೀರ ನೀವು ರಿಯಾಲಿಟಿ ಶೋಗಳು ಮಾಡಿರೋದ್ರಿಂದ. ಸೊ ಅದು ಈಗ ನನಸಾಗಿರುವಂಥದ್ದು. ಇದು ಎಷ್ಟು ವರ್ಷಗಳ ಕನಸು, ಹೇಗೆ? ಮೇಡಮ್, ಅದೇ ಹೇಳಬೇಕು ಅಂದರೆ, ಈ ಥರ ಕನಸು ಇಂಡಸ್ಟ್ರಿಯವರು ಪ್ರತಿಯೊಬ್ಬರು ಕಾಣೋ ಕನಸೆ. ಬಟ್ ಆದರೆ ನಮಗೆ ಇಂಥ ಒಂದು ಶಾರ್ಟ್ ಪೀರಿಯಡಲ್ಲಿ ಇಂಥ ಒಂದು ದೊಡ್ಡ ವೇದಿಕೆ, ಇಂಥ ಒಂದು ದೊಡ್ಡ ಹೆಸರು ತಂದು ಕೊಟ್ಟಿದೆ ಅಂದರೆ ಅದಕ್ಕೆ ಯಾವತ್ತಿದ್ರೂ ನಾವು ಸದಾ ಚಿರಋಣಿ. ಆಮೇಲೆ ಆ ಹೆಸರು ಸಿಗೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ. ಅದನ್ನು ಪ್ರಯತ್ನ ಪಡ್ತೀನಿ ಮೇಡಮ್.